ಸ್ನೇಹಿತರೆ, ನಮ್ಮ ಹೆಮ್ಮೆಯ ಕನ್ನಡದ ಹುಡುಗ ಯಶ್ ಅವರು ಅಭಿನಯಿಸಿರುವಂಥ ಸಿನಿಮಾ ಟಾಕ್ಸಿಕ್ ಇಡೀ ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ವಿಶ್ವದಾದ್ಯಂತ ರಿಲೀಸ್ ಆಗಿ ಎಂಥ ಅದ್ಭುತವಾದಂಥ ಪ್ರದರ್ಶನ ಕಾಣ್ತಾ ಇದೆ ಅಂತ ಅಂದರೆ ಎಲ್ಲ ಕಡೆ ಹೌಸ್ಫುಲ್ ಪ್ರದರ್ಶನ. ಇದೆಲ್ಲದರ ನಡುವೆ ಕೆಲವೊಂದಿಷ್ಟು ಜನ ಕಿಡಿಗೇಡಿಗಳು ಈ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲೆಲ್ಲ ಸಿಕ್ಕಾಪಟ್ಟೆ ಸಂಚುಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಸಿನಿಮಾ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋದು, ಸಿನಿಮಾ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಹೇಳಿ. ನನಗೆ ಅದು ಬೇಜಾರಾಗಲಿಲ್ಲ. ಬಟ್ ನಮ್ಮ ಕರ್ನಾಟಕದವರು, ನಮ್ಮ ಕನ್ನಡಿಗರೇ ಕೆಲವೊಂದಿಷ್ಟು ಜನ ಮಾತನಾಡೋದನ್ನು ನಾನು ಕಿವಿಯಾರ ಕೇಳಿಸ್ಕೊಂಡೆ. ಎಂಥ ಕೀಳು ಮೈಂಡ್ಸೆಟ್ ಇರುವಂಥ ಜನ ಇದ್ದಾರೆ ಅಂತ ಅಂದರೆ ಒಂಥರ ಖುಷಿಯವರಿಗೆ ಒಂಥರ ಅದನ್ನು ಅನುಭವಿಸ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಿಲ್ಲ, ಸಿನಿಮಾ ನೋಡೋದಕ್ಕೆ ಹೋಗಬೇಡಿ ಅನ್ನೋದು ನಿಟ್ಟಿನಲ್ಲಿ ಇನ್ನೊಬ್ಬರಿಗೆ ಅದನ್ನು ಹೇಳ್ತಾ ಇದ್ದಾರೆ. ಇದು ಎಂಥ ಅಸಹ್ಯತನದ ಪರಮಾವಧಿ ಅಂತ ಅಂದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಒಂದು ಟೇಸ್ಟ್ ಇರುತ್ತೆ, ಅಭಿಪ್ರಾಯ ಇರುತ್ತೆ. ಅವರು ಸಿನಿಮಾ ನೋಡಬೇಕು ಅನ್ನೋ ಆಸೆಯಲ್ಲಿರ್ತಾರೆ. ಆದರೆ ಈ ಕಿತ್ತೋದವರು ಸಿನಿಮಾ ನೋಡೋದಕ್ಕೆ ಹೋಗಿರ್ತಾರೆ. ಸಿನಿಮಾ ನೋಡ್ಕೊಂಡು ಬಂದು ಅವ್ರಿಗೆ ಇಷ್ಟ ಆಗಿರ್ತೋ ಇಲ್ವೋ, ಎಷ್ಟು ಇಷ್ಟನೋ ಇಲ್ವೋ ಗೊತ್ತಿಲ್ಲ. ಬಟ್ ಅದರ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು, ತಮಗೆ ಇಷ್ಟ ಆಗಿಲ್ವಾ ತಾವು ಸುಮ್ಮನೆ ಇರಬೇಕು, ಬೇರೆಯವ್ರಿಗೂ ಕೂಡ ಅದನ್ನು ನೋಡೋದಕ್ಕೆ ಹೋಗಬೇಡಿ, ಅದು ವರ್ತ್ ಅಲ್ಲ, ಅಷ್ಟೊಂದು ದುಡ್ಡು ಕೊಟ್ಟು ಯಾಕೆ ಹೋಗಿ ನೋಡ್ತೀರಿ. ಈ ರೀತಿಯಾದಂಥ ಮನಸ್ಥಿತಿಗಳನ್ನು ನಾನು ನೋಡಿದೆ. ಇವತ್ತು ಅಸಹ್ಯ ಅನ್ನಿಸ್ತಾ ಇದೆ ಸೀರಿಯಸ್ಲಿ. ಇದ್ರ ಜೊತೆಗೆ ಭಾಳ ಜನ ತುಂಬ ಇಷ್ಟಪಟ್ಟು ಹೇಳ್ತಾ ಇದ್ದಾರೆ, ಮೂವಿ ಮಾತ್ರ ಬೇರೆ ಲೆವೆಲ್ ಇದೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ನಿನ್ನೆ 25ನೇ ತಾರೀಕೇ ಅಮೇರಿಕಾ, ಜರ್ಮನಿ ಜೊತೆಗೆ ದುಬೈ, ಆಸ್ಟ್ರೇಲಿಯಾಗಳಲ್ಲಿ ನಮ್ಮ ಕನ್ನಡಿಗರು ಅಲ್ಲೂ ಕೂಡ ಸಿನಿಮಾ ನೋಡಿದ್ದಾರೆ. ಅಲ್ಲೇ ವಾಸ ಮಾಡುವಂಥ ಕನ್ನಡಿಗರು ಏನು ಅದ್ಭುತವಾದಂಥ ರಿವ್ಯೂಸ್ ಕೊಟ್ಟಿದ್ದಾರೆ ಗೊತ್ತಾ. ಸಿನಿಮಾ ಅಂದರೆ ಇದು, ಯಶ್ ಅವರು ಇಂಥ ಸಿನಿಮಾ ಮಾಡ್ತಾರೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬೇರೆ ಲೆವೆಲಲ್ಲಿದೆ ಸಿನಿಮಾ ಅನ್ನೋ ನಿಟ್ಟಿನಲ್ಲಿ ವಿದೇಶದಲ್ಲಿರುವಂಥ ಕನ್ನಡಿಗರು ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ಜಪಾನ್ನಲ್ಲಿರುವಂಥ ಜನ ನೋಡ್ಕೊಂಡು ಮೆಚ್ಚುತ್ತಾ ಇದ್ದಾರೆ ನಮ್ಮ ಈ ಟಾಕ್ಸಿಕ್ ಸಿನಿಮಾವನ್ನು. ನನಗೆ ಭಾಳ ಬೇಜಾರಾಗ್ತಾ ಇರೋದೇನು ಅಂತ ಅಂದರೆ ನಮ್ಮ ದೇಶದಲ್ಲೇ ಇರುವಂಥ ಜನ ಸಂಚನ್ನ ಮಾಡ್ತಾ ಇದ್ದಾರೆ, ಬೇಕು ಅಂತಲೇ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇರೋದು ಭಾಳ ನೋವಿನ ಸಂಗತಿ. ಅದರಲ್ಲೂ ಕನ್ನಡಿಗರು ಕೆಲವೊಂದಿಷ್ಟು ಜನ, ಹೌದು ನಿಮಗೆ ಇಷ್ಟ ಆಗಿಲ್ವಾ ಸಿನಿಮಾ, ಓಕೆ ಬಿಟ್ಬಿಡಿ, ಬೇರೆಯವ್ರಿಗೂ ನೋಡೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ನೀವ್ಯಾರು? ಅವ್ರಿಗೆ ಬೇರೆ ಅಭಿಪ್ರಾಯ ಇರುತ್ತೆ. ಅವ್ರು ಹೋಗಿ ಸಿನಿಮಾ ನೋಡಿದರೆ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಕನ್ನಡ ಇಂಡಸ್ಟ್ರಿ ಯಾಕೆ ಬೆಳೀತಾ ಇಲ್ಲ ಗೊತ್ತಾ? ನೀವು ಈ ರೀತಿಯಾಗಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿಕೊಂಡು ಸಿನಿಮಾ ನೋಡೋದಕ್ಕೆ ಹೋಗಬೇಡಿ ಅನ್ನೋ ಕಾರಣಕ್ಕೇ ಕನ್ನಡ ಇಂಡಸ್ಟ್ರಿ ಇನ್ನೂ ಇಲ್ಲಿಗೆ ಇದೆ. ಆ ವ್ಯಕ್ತಿ ಬೆಳೀತಾ ಇದ್ದಾರೆ. ಆ ವ್ಯಕ್ತಿ ಕನ್ನಡ ಒಂದು ಸಿನಿಮಾ ಇಂಡಸ್ಟ್ರಿಯನ್ನು ಬೇರೆ ಲೆವೆಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಚಿತ್ರತಂಡದವರನ್ನು, ಎಲ್ಲ ಚಿತ್ರ ಪ್ರೇಮಿಗಳನ್ನು ಸಿನಿಮಾವನ್ನು ನೋಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ರೆಸ್ಪೆಕ್ಟ್ ಕೊಡಿ. ಈ ರೀತಿಯಾಗಿ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋದನ್ನು ಬಿಟ್ಟುಬಿಡಿ ಮೊದಲು.